and some father Goinda. ಹಲೋ, ವೆಲ್ಕಮ್ ಟು ಜಿಮ್ಸಿ ಟಾಪಿಕ್. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು 9 ವರ್ಷಗಳ ನಂತರ ರಚನೆ, ನಿರ್ದೇಶನ ಹಾಗೂ ನಟನೆ ಮಾಡಿರುವಂಥ ಮೋಸ್ಟ್ ವೈಟೆಡ್ UI ಸಿನಿಮಾ ಇಂದು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದ್ದು, UI ಸಿನಿಮಾ ಬಗ್ಗೆ ಫೋಕಸ್ ಮಾಡಿ ಹೇಳಬೇಕು ಅಂತಂದರೆ, ಸಿನಿಮಾ ಸ್ಟಾರ್ಟಲ್ಲೇ ಸಿನಿಮಾ ರಿಲೀಸ್ ಆಗಿಬಿಟ್ಟಿರುತ್ತೆ. ನಿಮಗೆ ಗೊತ್ತಲ್ಲ, ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಮುಂದೆ ನಡೀತಿರೋ ರಿಯಾಲಿಟಿನ ಡೈರೆಕ್ಟಾಗಿ ಹಾಗೂ ಇಂಡೈರೆಕ್ಟಾಗಿ ಹೇಳೋಕೊಡ್ತಾರೆ ಅಂತ. ಅದೇ ಥರ ಹೇಳೋಕೊಟ್ಟಿರೋದೇ UI. ಮತ್ತು ಇದರ ಕಾಸ್ಟಿಂಗ್ ಕ್ರೂ ಅಚ್ಯುತ್ ಕುಮಾರ್ ಅವರು ಡೀಸೆಂಟಾಗಿ ಮಾಡಿದ್ದಾರೆ. ರವಿಶಂಕರ್ ಅವರು ಓಕೆ. ಹೀರೋಯಿನ್ ರೇಷ್ಮಾ ಅವರು ಬೇಕಿರಲಿಲ್ಲ. ಆ್ಯಂಡ್ ಸಾಧು ಕೋಕಿಲ್ ಅವರು ಯಾಕಿದ್ರು ಗೊತ್ತು. ಇದರ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅಜನೀಶ್ ಲೋಕನಾಥ್ ಅವರು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿತ್ತು, ಸಾಂಗ್ಸ್ ಚೆನ್ನಾಗಿರ್ಬೋದಿತ್ತು, ಬೆಟರಾಗಿರ್ಬೋದಿತ್ತು. ನನಗಂತೂ ಇಷ್ಟ ಆಗಿಲ್ಲ. ಒಂದೇನಪ್ಪ ಅಂದರೆ, ಇದು ಸೆಟ್ ವರ್ಕ್ ಅಂತ ಕ್ಲೀನಾಗಿ ಗೊತ್ತಾಗ್ತಾಯಿತ್ತು. ರಿಯಲ್ ಲೊಕೇಶನ್ಸಲ್ಲಿ ಶೂಟ್ ಮಾಡ್ಬೋದಿತ್ತು, ಇನ್ನೂ ರಿಯಲಾಸ್ಟಿಕ್ಕಾಗಿ ಬರ್ತಿತ್ತು. VFX ಗ್ರಾಫಿಕ್ ಬಗ್ಗೆ ಮಾತಾಡಬೇಕಂದ್ರೆ ಬೆಟರಾಗಿರ್ಬೋದಿತ್ತು. ಬಟ್ ಓಕೆ, ಚೆನ್ನಾಗಿತ್ತು. ಏನಪ್ಪ ಅಂದರೆ, ಸಿನಿಮಾ ರಿವ್ಯೂ ಮಾಡೋದಕ್ಕೋಸ್ಕರನೇ ಈ ಸಿನಿಮಾನ ಒಬ್ಬರು ಹುಡ್ಕೊಂಡು ಹೋಗ್ತಾರೆ ಅಷ್ಟೇ. ಎಂಡಾಗಿದೆ ಗೊತ್ತಾಗಲಿಲ್ಲ. ಐ ಮೀನ್, ಲೈಫಲ್ಲಿ ಎಲ್ಲರಿಗೂ ಅವ್ರವ್ರದ್ದೇ ಪ್ರಾಬ್ಲಮ್ಸ್, ಅವ್ರವ್ರದ್ದೇ ಟೆನ್ಷನ್ಸ್ ಎಲ್ಲ ಇರುತ್ತೆ. ಈ UI ಸಿನಿಮಾ ನೋಡಿ ಆದರೆ ಬ್ರೈನ್ಗೆ ತುಂಬ ಕೆಲಸ ಕೊಡೋಕೆ ಹೋಗಬೇಡಿ. ಇದು ಬುದ್ಧಿವಂತರಿಗೆ ಮಾತ್ರ.